ನಮಸ್ಕಾರ ಎಲ್ರಿಗೂ. ಸೊ ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಯಪ್ಪ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ. ನಿಮ್ಮ ಅಪ್ಪ ಕೊಡ್ತಾನೆ. ಸನ್ಸ್ಕ್ರೀನು ಭಾಳ ಇಂಪಾರ್ಟೆಂಟ್ ಗೊತ್ತಾ. ಈ ಬಿಸಿಲಿಗೆ ಹೊರಗೆ ಹೋದ್ರೆ ನಾವು ಇರೋ ಕಲರ್ ಬಿಡ್ರಿ, ಇರೋ ಕಲರು ಸ್ವಲ್ಪ ವೈಟ್ ಇದ್ದೀನಿ, ಆಮೇಲೆ ಫುಲ್ ಕರ್ರಗಾದರೆ ನಮ್ಮ ಹುಡುಗಿ ಅಂದರೆ ಫ್ಯೂಚರ್ ನನಗೇನು ಹುಡುಗಿ ಇಲ್ಲ, ನನ್ನ ಫ್ಯೂಚರ್ ಹುಡುಗಿ ನೀನು ಕರಿಯಾದಿ ಅಂತ ಹೇಳಿದೆ, ಅದಕ್ಕೆ ಅವ್ನು ಬೆಳ್ಳಗಿರೋಣ ಅಂತ. ಸೊ ಇವಾಗ ನೋಡೋಣ, ಒಂದು ಸ್ಪೆಷಲ್ಲಾಗಿ ಒಂದು ಚಿಕನ್ ಮಾಡೋಣ. ಅಂದರೆ ಡೈಲಿ ನಾನು ಚಿಕನ್ ಪ್ರೋಟೀನ್, ಚಿಕನ್ ಜೊತೆಗೆ ಒಂದು ಹಣ್ಣು, ಅದಾದಮೇಲೆ ನಮ್ಮಮ್ಮ ನೋಡ್ರಿ ನನಗೆ ಬೇಡಮ್ಮ ಚಿತ್ರಾನ್ನ, ನಮ್ಮಮ್ಮ ಚಿತ್ರಾನ್ನ ಮಾಡಿಟ್ಟ ನನಗೋಸ್ಕರ ಉಳಿಸುತ್ತೆ. ಹೇಳಿ ನಾನು ತಿನ್ನಲ್ಲ, ನಾನು ಭಾಳ ಸ್ಟ್ರಿಕ್ಟಾಗಿ ಡಯಟ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಪ್ರೋತ್ಸಾಹಿಸು ಅಂತ. ನಮಸ್ಕಾರ ಮಾಡು. ನಮಸ್ತೆ ನಮಸ್ತೆ. ನಮ್ದು ಫ್ರಿಜ್ ನೋಡ್ರಿ, ಇಲ್ಲಿ ಫ್ರಿಜ್ ಹಿಂಗೈತಿ. ನಮ್ಮ ಮಳಿಯನ್ನ ತುಪ್ತಾಯ್ತು ನಮ್ಮಮ್ಮ. ನಮ್ಮ ಮಳಿಯ ಮಕ್ಕಳ ನೋಡ್ರಿ, తీయಮ್ಮ ನಮ್ಮ ಮಳೆಯನ್ನು ತೋರ್ಸೋಣ. ನಮ್ಮ ಮಳಿಯ ಕಳ್ಳ ಮಗ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಮಕ್ಕಳಲ್ಲಿ ತನ್ ಬೇಕು ನನಗೆ, ಗಣೇಶ ಬೇಕು. ಅಮ್ಮ ಇದಕ್ಕೇನೇನು ಹಾಕಕ್ಕ? 3 ಸಲ ತೊಳೆದ ಏನು ಹಾಕ್ತಿ? ನಮಗೆಲ್ಲ ಗೊತ್ತಾಗೋಯ್ತು. ನನಗೂ ಗೊತ್ತು ಹೆಂಗೆ ಮಾಡೋದು ಅಂತ, ಬಟ್ ಇರಲಿ, ನಮ್ಮಮ್ಮ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಇದನ್ನ ಎಲ್ಲಿಡಕ್ಕಪ್ಪ ಅಂದರೆ, ಚಿಕನ್ ಎಲ್ಲ ತೊಳೆದು, ಈಗ ನಾನು ಚಿಕನ್ ತಿಂದಿರೋ ನಮ್ಮ ಅಪ್ಪಾಜಿಗೆ ಏನಾರು ಗೊತ್ತಾಯ್ತು ಅಂದರೆ ಹೆಂಗೆ ಬೈಯುತ್ತಂದರೆ ಗೊತ್ತಲ್ಲ, ನಮ್ಮ ಹಳ್ಳಿ ಭಾಷೆ, ದಾವಣಗೆರೆ ಭಾಷೆ ನಮ್ಮದು. ಮೊದಲೇ ಬಾಯಿ ಬಿಟ್ಟರೆ ಡ್ಯಾಶ್ ಡ್ಯಾಶ್ ಡ್ಯಾಶ್, ಡ್ಯಾಶ್ ನನ್ನ ಮಗನೇ, ಡ್ಯಾಶ್ ನನ್ನ ಮಗನೇ, ಬರೀ ಇವನ್ನೇ ಮಾಡು ಅಂದರೆ ಅವ್ರಿಗೇನು ಗೊತ್ತಿಲ್ಲ. ಅವರಿಗೆ ಜಿಮ್ ಅಂದ್ರೇನು, ಕಾಂಪಿಟೇಷನ್ಗಳಂದ್ರೇನು, ಪಾಪ ಅವ್ರಿಗೇನು ಗೊತ್ತಿರುತ್ತೆ ಹೇಳಿ. ಕ್ಲೀನಾಗೆ ಚಿಕನ್ ತೊಳೆದು ತಿಂದರೆ ಐತಲ್ಲ, ವೇಟ್ ಲಾಸಿಗೂ ಫ್ಯಾಟ್ ಲಾಸಿಗೂ ನನಗೇನು ಗೊತ್ತಿದ್ದಿಲ್ಲ ಮುಂಚೆ. ಇವಾಗ ಅಂದರೆ ಜಿಮ್ಮಲ್ಲಿ ಗೊತ್ತಿರೋರ ಜೊತೆಗೆ ಪಳಗ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಗೊತ್ತಾಗ್ತೈತೆ. ಇದೇ ನೋಡ್ರಿ ಚಿಕನ್, ಜಸ್ಟ್ 250 ಗ್ರಾಮು. ನಮ್ಮಮ್ಮ ಹೇಳೈತೆ ಎಣ್ಣೆ ಹಾಕಿ ಸ್ವಲ್ಪ ಇಡು ಬರ್ತೀನಿ ಅಂತ, ಪಾತ್ರೆನೇ ಇಲ್ಲ. ಒಂದು ಕುಕ್ಕರ್ ತಗೊಂಡು, ನನಗೆ ಗೊತ್ತಿಲ್ಲ ಹೆಂಗೆ ವಿಡಿಯೋ ಮಾಡ್ಬೇಕಂತ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇದನ್ನ. ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲೇಬೇಕು ಅಂತ. ಕೊತ್ತಂಬರಿ ಸೊಪ್ಪು ಬೇರೆ ಐತೆ ಇದ್ರಾಗೆ. ಇದು ಫ್ರಂಟ್ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ತಿರ್ಗ್ಸೋಕ್ಕೆ ಇಲ್ಲ, ತೋರ್ಸೋಣ ಅಂದರೆ ಏನಿಲ್ಲ. ನಮ್ಮಮ್ಮ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಅಂತ ಹೇಳುತ್ತೆ. ಅಮ್ಮ ಎಣ್ಣೆ ಎಲ್ಲ ಐತಮ್ಮ? ಸ್ಟೀಲ್ ಬಾಕ್ಸ್. ಎಣ್ಣೆ ನಾನು ಭಾಳ ಸ್ವಲ್ಪ ತಿನ್ನೋದು ಅಲ್ಲ, ಸಾರಿ, ಎಣ್ಣೆ ಭಾಳ ಸ್ವಲ್ಪ ಹಾಕ್ಬೇಕು, ಇಷ್ಟ. ನಾನು ಸ್ವಲ್ಪ ಹಾಕೋಣ. ಚೆನ್ನಾಗಿ ಕಾಣ್ತಾ ಇದ್ದೀನ? ಅಯ್ಯೋ, ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಅದಾದಮೇಲೆ ಫಸ್ಟ್
ಡೀಪ್ ಟೀ ಹಚ್ಬೇಕು. ಇದು ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ನೋಡಿ ಜಡ್ಜ್ ಮಾಡಬೇಡ್ರಿ. ನಾವು ತುಂಬ ಬಡವರು, ನಾವೇನು ಶ್ರೀಮಂತರಲ್ಲ. ಬಡವನಾದರೆ ಏನು ಪ್ರಿಯ ಛೀ, ನಮ್ಮ ಮನೆಗೆ ನಮ್ಮ ಅಪ್ಪಾಜಿಗೆ ನಾನು ಖರೆ ಬಟ್ಟೆನೂ ಹಾಕಂಗಿಲ್ಲ. ಹಾಕಿದ್ರೆ ಮತ್ತೆ ಹಂಗೆ ಬೈಯೋದು, ಡ್ಯಾಶ್ 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 ಅಂತ. ಮತ್ತು ಇವಾಗ ಮತ್ತೇನು ಮಾಡಬೇಕು ಅಂದರೆ, ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಚಿಕನ್ ತಗೊಂಡು ಡಲ 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 ಅಂತ ಬಿಡೋದು. ಚಿಕನ್ನು ಭಾಳನೇ ಒಂದು ಹೆಲ್ತಿ ತಿನ್ಬೇಕು. ಹೆಲ್ದಿ ತಿಂದರೆ ನಮ್ಮ ಬಾಡಿನೂ ಕೂಡ ಹೆಲ್ತಿಯಾಗಿರುತ್ತೆ. ಅಂದರೆ ನಮ್ಮ ಬಾಡಿಗೆ ಎಲ್ಲದೂ ಬೇಕು. ಪ್ರೋಟೀನ್ ಬೇಕು, ಫೈಬರ್ಸ್ ಬೇಕು, ವಿಟಮಿನ್ಸ್ ಬೇಕು, ಎಲ್ಲದೂ ಬೇಕು. ಅದ್ರ ತಕ್ಕಂಗೆ ನಾವು ಎಲ್ಲ ತಿನ್ನೋಕೇನಮ್ಮ, ಹೌದಿಲ್ಲ? ಹೌದು. ದುಡಿಮೆ ಮಾಡ್ಬೇಕು ಬೇಡ? ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ದುಡಿಮೆ ಮಾಡ್ಬೇಕು ಬೇಡ? ದುಡಿಬೇಕ್ರಿ, ದುಡ್ದೇ ಮಾಡ್ತಾರ. ಮತ್ತೆ ಇದನ್ನೆಲ್ಲ ಹಂಗೆ ಖುಷಿಯಾಗಿ ಬರ್ತತ್ತ? ಹಂಗಲ್ಲ ಹೇಳಿದ್ದು. ಹಂಗಲ್ಲಮ್ಮ. ಈಗ ತಂದೆ ತಾಯಿ ದುಡಿತಾರ, ಅದು ತಿನ್ಕಾಂತ ಖರ್ಚು ಮಾಡ್ಕೊಂಡು ಹೋಗೋದಲ್ಲ. ಈಗ ನಾನಲ್ಲ, ನೀವು ಜಾಸ್ತಿ ಈಗಲ್ಲಮ್ಮ. ಈಗ ನಾನು ತಂದೆ ತಾಯಿ ದುಡ್ದ್ರ ಖರ್ಚು ಮಾಡ್ತಾ ಇದ್ದಾನ? ಮಾಡ್ತಾ ಇಲ್ಲ, ಮತ್ತೆ ಹೇಳಿದ್ದು ಅವ್ರಿಗೆ ಹೇಳ್ತದೆಯಾ? ನೋಡೋರಿಗೆ ಎಲ್ಲಾರ ದುಡಿತಾರ. ಜೀವನ ಮೇಲೆ ಹುಟ್ಟಿಸಿದ್ದೇವರು ಹುಲ್ಲಂತ ಮೆಸಲ್ಲ. ದುಡಿಮೆನೂ ಮಾಡಬೇಕು, ಅದ್ರ ತಕ್ಕಂಗೆ ತಿನ್ಲೂಬೇಕು. ಈಗ ಚಿಕನ್ ಬಿಡ್ಲಾ? ತೊಳ್ದಿಯ 3 ಸಲ ಕ್ಲೀನ್ ಆಗಿ ಭಾಳ ಚೆನ್ನಾಗಿ ತೊಗೊಂಡು ಎಣ್ಣೆ ಕಾದತ್ತಿ. ಕಾದತ್ತಾ? ನೋಡಿ ಕಾದತ್ತಿಲ್ಲ, ಸಾಕಲ್ಲ ಎಣ್ಣೆ? ಜಾಸ್ತಿ ಎಣ್ಣೆ ಹಾಕ್ಬೇಕು. 100 ಫಸ್ಟ್ ಕಾದ ತಗೊಳ ಮಾಡಿ ನೋಡ ಕಾದತ್ತಲ್ಲ ಇಲ್ಲ. ನೀರಿಂದ ಚಟಾಪಟ 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 ಚಂದ್ರಣ್ಣ. ಅಮ್ಮನ ಜೊತೆ ಮಾಡೋದೇ ಒಂಥರ ಚಂದ ಅಡಿಗೆ. ಈಗ ವಾಸನೆ ನಮ್ಮ ಅಪ್ಪಾಜಿ ಬಂದೇ ಬರ್ತೈತೆ ನೋಡ್ರಿ. ಏನೋ ಮಾಡಕ್ಕೆ ಹೋಗ್ತಾರೆ ಈಗ ಇಬ್ಬರು ಅವ್ವ ಮಗ ಸೇರ್ಕೊಂಡು, ಮನ್ಯಾಗ ಸೇರ್ಕೊಂಡು. ಅಲ್ಲಮ್ಮ, ನಿನಗೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಹೇಳ ನೋಡ. ಬಾಡಿ ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಅಂದ್ರೆ ಏನು? ಕಸ ಬಿಲ್ಡಿಂಗ? ಹೇಳು. ಬಾಡಿ ಡೆವಲಪ್ ಅಂದ್ರೆ ಏನಪ್ಪ ಅಂದ್ರೆ ಒಬ್ಬೊಬ್ಬ ಡೆವಲಪ್. ಹಾಂ, ಎಷ್ಟು ಓದಿಯಮ್ಮ ನೀನು? ಎಷ್ಟು ಓದಿ? ಹಾಂ, ಎಷ್ಟನೇ ಕ್ಲಾಸ್ ಮಟ್ಟ ಓದಿ ಹೇಳು? ಹಾಂ, PUC. ಯಾಕಲ್ಲ ಸಿರಿಗೆರೆಯಲ್ಲಿ ಓದಿದ್ವಿ. ಸಿರಿಗೆರೆ, ಹಳೆ ಸಿರಿಗೆರೆ ಮತ್ತೆ ಸಿರಿಗೆರೆ ಹ್ಞೂ. ಒಂದೇ ವರ್ಷ ಓದಿದ್ದಷ್ಟೇ, 2 ವರ್ಷ ಓದಿಲ್ಲ. 2 ವರ್ಷ ಕಲಿಬಿಡಿದ? ಯಾಕೆ ನೀನು ಊಟಕ್ಕ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾಕಂದ್ರೆ ನೀನು ಊಟಕ್ಕ ಅದೇ ಅದನ್ನ ಕುಕ್ಕರ್ಲಿ ನಾನು ಇದಕ್ಕೆ ಟ್ರೈ ಮಾಡೋಣ. ಸೊಟ್ಟಾಗಿತ್ತು, ಅದಕ್ಕೆ ಅನ್ನ ಅಂತ ಮಾಡಿದ್ದು ನಾನು. ಇಲ್ಲಿ ಇಟ್ಟೆ ಅದಕ್ಕಾಗಿ ರೆಡಿ ಮಾಡ್ಕೊಂಡಿದ್ದು ನಾನು. ಶುರು ಇದು ಎಣ್ಣೆ ಆಗಿರೋದು ಏನಾಗಿಲ್ಲ, ಚಿಕನ್ ಮಾಡಿದ್ದು. ಅದಕ್ಕೆ ನೀನು ಬಾರವ ಅಂದರೆ ನಮ್ಮ ಏನಾಗತ್ತೆ ಈಗ ನೀರು ಹಾಕ್ತೀಯ? ಇದು ಅಲ್ಲಾಡಿಸಿ ಅಕ್ಕ ಅಷ್ಟು ಹಾಕ್ಲ ನೀರು? ಬೇಯಬೇಕು. ಇವತ್ತು ನೀನು ಮಾಡಿರೋದು ಫೇಲ್ ಆಗ್ಬೋದು ಟೇಸ್ಟ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೊತ್ತಿಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕಿರುತ್ತೆ. ನೀನು ಬಡಬರ ಹಾಕಿರೋದು ಏನೇನಾಗಲ್ಲ, ಚೆನ್ನಾಗಿ ಬೇಯಬೇಕು, ಎಲ್ಲ ಕರೆಕ್ಟಾಗಿ. ಮಳೆ ಮಕ್ಕಂಡ ನಮ್ಮಳೆ ಮಕ್ಕಂಡ ನೀರು ಕುಡಿಯೋದು ಕುಡಿ. ಅಲ್ಲಮ್ಮ, ಸ್ವಲ್ಪ ಒಂದು ಲೋಟ ಅಲ್ಲಾಡಕತ್ತು. ಚಿತ್ರಾನ್ನ ಮಾಡಿ ಅನ್ನೋದ್ರಾಗ. ಚಿತ್ರಾನ್ನ ಅಲ್ಲಮ್ಮ, ವೈಟ್ ಅನ್ನ. ವೈಟ್ ಅನ್ನಕ್ಕಿಂತ ಇದಕ್ಕೇನು ಬೇರೆ ಏನು ಹಾಕಿಲ್ಲ. ತರಕಾರಿ ಹಾಕಿ ಶೇಂಗಾ ಕಾಳು ಹಾಕಿ ಮಾಡಿರೋದು. ಇದನ್ನು ಅದಕ್ಕೆ ಹಾಕಿ ಊಟ ಮಾಡಿ ಸಾಕು.
ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಮತ್ತು ಮಧ್ಯಾಹ್ನ ಬೇಕಾದ್ರೆ ಮಾಡೋಣ ಅಂತ ಸುಮ್ಮನೆ ಜಾಸ್ತಿ ಮಾಡಿ ತಿನ್ನಲ್ಲ. ಹೆಂಗೆ ಹೇಳ್ತೀರ ಹಂಗವ, ನಾವು ಹೇಳ್ದಂಗಂತ ಕೇಳಲ್ಲ. ಮಾವಿನ ಹಣ್ಣು ಅದಾವು, ಉಂಡಿ ಮೇಲೆ ಮಾವಿನ ಹಣ್ಣು ತಿನ್ನು. ಕಲ್ಲಂಗಡಿ ನೆಚ್ಚತ್ನ ಕಲ್ಲಂಗಡಿ ನೆಚ್ಚಂತ ಊಟ ಮಾಡಿ ಫಸ್ಟು. ನಾವು ಸ್ವಲ್ಪ ಮಳಿಸ್ತಾಯಿ ಏನಕ್ಕಂತಿ ಬಾರವಾತ ಇದನ್ನ ಮುಗಿಸಿ ಹೋಗ್ಬಿಡು. ಅಯ್ಯೋ ಚೆನ್ನಾಗಿ ಬೇಯ್ಬೇಕು ತಗೊಳ್ರಿ ಸಕ್ಕರೆ ಅದು. ಅದು ಕೂಗು ಕೂಗು ಕೂಗಬೇಕು. ಇವರೇ ನಮ್ಮ ಜನನಿ ಮಾತಾ. ಮತ್ತೇನವ ಸಮಾಚಾರ? ಸಮಾಚಾರ ಏನಲ್ಲಪ್ಪ, ಭಾಳ ಡಿಸಿಪ್ಲಿನ್ ಐತೆ ಬಿಡೋ. ಏನು ದುಡಿಮಿ ಬಿಡ ಮರ ಇಟ್ಟು ದುಡ್ಡು ಎಲ್ಲ ದುಡಿತಾರೆ ಜೀವನದಾಗ. ಆರೋಗ್ಯ ಏನು ಕೇಳ್ತಾರಪ್ಪ, ದುಡಿಮೆ ಏನೈತಿ, ಹುಡುಗಂದು ಸ್ಯಾಲ್ರಿ ಏನೈತಿ, ನೌಕರಿ ಏನೈತಿ. ಅಂದ್ರೆ ಹುಡುಗಿ ನನ್ನ ನೋಡಿ ಬರಲ್ಲ, ಹಂಗಾರೆ ದುಡ್ಡು ನೋಡಿ ಬರ್ತಾಳ. ಕೊಡಾರ ಹೇಳಿದ್ ನಾನು, ಕೊಡೋರಿಗೆ ಮತ್ತೆ ಹೇಳ್ತಿರ ನಾನು. ಅಂದರೆ ಹುಡುಗ ಹೆಂಗಿರ್ತಾನ, ಅವನು ಹೆಂಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮುಖ್ಯ. ಎರಡೂ ಮುಖ್ಯ. ದುಡ್ಡು ಇದ್ರೇನೆ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಇದ್ರೇನೆ ದುಡ್ಡು. ಇದ್ರೆ ಎಲ್ಲ ಒಳ್ಳೆ ಕ್ಯಾರೆಕ್ಟರ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ದುಡ್ಡು ಒಳ್ಳೆ ಕ್ಯಾರೆಕ್ಟರ್. ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರೂ ಬರ್ತಾನೆ ಏನೋ ಮಾಡಿಸ್ತತಿ. ಏನ್ ಮಾಡಿಸ್ತತಿ? ಕಳ್ತನ ಮಾಡಿಸ್ತತಿ, ಸುಲ್ತಾನ ಹೇಳಿಸ್ತತಿ. ಐತಿ ಯಾರಾದ್ರದ್ದು ತಿನ್ಬರಕ್ಕೆ ಹೋಗೋಣಟ್ರಲ್ಲಿ ಊಟ ಐತಿ ಅಂತತಿ, ಹಂಗೆ ಅನಿಸ್ತತಿ. ಅದಕ್ಕೆ ಫಸ್ಟ್ ಪವರ್ಫುಲ್ಲಾಗಿ ದುಡಿಮಿ, ಅಂದ್ರೆ ಇವಾಗ ಸಂಬಳ ಸ್ಯಾಲ್ರಿ ಜಾಸ್ತಿ ಬರಂಗ, ಆದಾಯ ಬರಂಗ ಮಾಡ್ಕೋಬೇಕು. ಈಗ ನೀನು ಹೇಳ್ತಾರ ಯಾವ ಅಂದ್ರೆ ಒಟ್ಟು ದುಡಿಬೇಕಂತ ಹೇಳ್ತಾ ಇದೀಯಾ, ಭಾಳ ದುಡ್ಡು ಬೇಕಂತ ಹೇಳ್ತಾ ಇದೀಯಾ? ದುಡಿಬೇಕು, ನಮಗೆ ಭಾಳ ದುಡ್ಡಲ್ಲ, ನಮ್ಮ ಜೀವನಕ್ಕೆ ಕರೆಕ್ಟಾಗಿ ಏನು ಬೇಕು. ಈಗ ನಿನ್ನ ಜೀವನ ಕರೆಕ್ಟ್ ಐತಾ ಇಲ್ಲ? ಕರೆಕ್ಟ್ ಐತಿ. ಹಾಂ, ನಿನ್ನ ಫ್ಯಾಮಿಲಿ ಬರೋ ವರ್ಷದಿಗೆ ಈಗ ನಮಗೆ ಕರೆಕ್ಟ್ ಐತಿ, ನಿನ್ನ ಫ್ಯಾಮಿಲಿ ಬರೋ ವರ್ಷದಿಗೆ ಜಾಸ್ತಿ ಆದಾಯ ಬರಂಗ ಮಾಡ್ಕೋಬೇಕು. ಅರ್ಥಾತ್ ಬಿಡಮ್ಮ. ಇವಾಗ ನೋಡ, ಇಲ್ಲಿ ಕೇಳಿಲ್ಲಿ ಬಾಯಿ ರೆಕಾರ್ಡ್ ಹಾಕತ್ತಿ ಜೀವನದಾಗ ಐತಲ್ಲ, ಜೀವನದಾಗೆ ಸ್ಕಿಲ್ಸ್ನ ಕಲಿಯೋಕೆ. ಸ್ಕಿಲ್ಸ್ನ ಕಲ್ತ್ರೆ ದುಡ್ಡು ತಾನಾಗೆ ತಂದ್ಬರ್ತದೆ. ಈಗ ನೀನು ಅದಿಯವ, ನಿನಗೆ ದುಡ್ಡು ಬೇಕಂತಂದ್ರೆ ನಿನ್ನ ಹತ್ರ ಏನಾದರೂ ಒಂದು ಕಲೆ ಇರಬೇಕು. ಕಲೆ ಅಂದರೆ ಸ್ಕಿಲ್. ಏನಾದ್ರು ಸ್ಕಿಲ್ ಇತ್ತಂದರೆ ಅದನ್ನು ನೋಡಿ ನಿನಗೆ ಆದಾಯ ಕೊಡ್ತಾರೆ, ಇಲ್ಲ ಜಡ್ಜ್ ಮಾಡ್ತಾರೆ. ಈಗ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾನೆ ಇರ್ತೇನೆ, ನಾನು ಕಾಂಪಿಟೇಷನ್ ಮಾಡ್ತಾನೆ ಇರ್ತೇನೆ. ಆವಾಗ ಆ್ಯಡ್ಸ್ಗಳು ನೋಡ್ತಾರೆ, ನಮ್ಮ ಪ್ರೋಟೀನ ಸೇಲ್ ಮಾಡಿರಿ ಅಂತಾರೆ. ಇಲ್ಲ ಅಂದರೆ ಯಾರಾದರೂ ಜಿಮ್, ಇವಾಗ ನಾವೇ ಜಿಮ್ ಓನರ್ ಆಗ್ಬೋದು, ಒಂದು ಹೊಸ ಜಿಮ್ ಇಡ್ಬೋದು. ಯೋಚನೆ ಮಾಡೀನಿ ಹೋಗಲ್ಲ, ಈಗ ನಾನು ಅದಕ್ಕೆ ಹೋಗಲ್ಲ. ಹೇಳಿದ್ದು ಕಾಂಪಿಟೇಷನ್ ಮಾಡಿ ಆಪರ್ಚುನಿಟೀಸ್, ಸ್ಕಿಲ್ ಹೆಂಗಂತ ಅಲ್ಲ, ಅದ್ರ ಜೊತೆ ನಮಗೆ ಅದೇನು ಬೇಕಲ್ಲ, ಅದಕ್ಕೆ ನಾವು ಬೇರೆಯವರಿಗೂ ಒಂದು ಜಿಮ್ ಕ್ಲಾಸ್ ಕೊಟ್ಟಂಗ ಓಪನ್ ಮಾಡ್ಬೇಕು ಅಂತ ಎಲ್ಲ ಅವೆಲ್ಲ ಮಾಡ್ಬೇಕು. ತಲೆಯಾಗೈತಿ. ನಾನು ಅದನ್ನೇ ಹೇಳ್ತಿರೋದು. ಬರೇ ಒಂದು ದಾರ್ಯಾಗ ಹೋಗೋದಲ್ಲ, ದಾರ್ಯಾಗ ಏನೇನು ಎಲ್ಲ ದಾರ್ಯಾಗೂ ಸಿಗ್ತಾವೆ. ಫೀಲ್ಡ್ ಅಂದ್ಮೇಲೆ ಎಲ್ಲದ ಇರ್ತೈತಿ. ದುಡ್ಡಿನಿಂದ ಹೋಗ್ಬಾರ್ದು, ಕಲೆಯಿಂದ ಹೋಗ್ಬೇಕು. ಕಲೆಯಿಂದ ಹೋದ್ರೆ ದುಡ್ಡು ತಾನಾಗೆ ಬರ್ತೈತಿ. ನೀನು ಫಸ್ಟಿಗೆ ಏನು ಹೇಳಿದಿ? ದುಡ್ಡು ಮಾಡ್ಬೇಕು ಅಂದ್ರೆ ದುಡ್ಡು ಮಾಡೋದಲ್ಲ. ಈಗ ಒಂದು ಐಫೋನ್ ಬೇಕಪ್ಪ, ಈಗ ವಿಡಿಯೋ ಮಾಡ್ತಾ ಇದ್ದಿ, ಅದಕ್ಕೆ ದುಡ್ಡು ಬೇಕು ತಾನೆ. ದುಡ್ಡು ಬೇಕಮ್ಮ. ದುಡ್ಡು ತಗೋಬೇಕಂತಂದ್ರೆ ಮುಂಚೆ ಕಲೆನ ಕಲಿಬೇಕು. ಇಂಜಿನಿಯರಿಂಗ್ ಓದಿದೆ, ಇಂಜಿನಿಯರಿಂಗ್ ಓದ್ಮೇಲೆ ಕಂಪ್ನಿ ಪ್ಲೇಸ್ ಆಯಿತು. ನಾ ಇಂಜಿನಿಯರಿಂಗ್ ಓದಲಿಲ್ಲಂಗೆ ಕಂಪ್ನಿ ಬಂದು ಪ್ಲೇಸ್ ಮಾಡ್ಕೊಂತ ನೀನೇ ಹೇಳ. ಮತ್ತು ಇಂಜಿನಿಯರಿಂಗ್ನ ನಾ ಏನು ಕಲ್ತೇನೋ ಸ್ಕಿಲ್, ಒಟ್ಟು ಒಂದು ಯಾವುದೋ ಒಂದು ಸ್ಕಿಲ್ ಕಲ್ತಿರ್ತಾನೆ. ಅದಾದ್ಮೇಲೆ ಕಂಪ್ನಿಗಳು ಬರ್ತಾರೆ, ಹುಡುಗರು ಚೆನ್ನಾಗಿ ಕಲ್ತಿರ್ತಾರೆ, ಮಾಡಿರ್ತಾರೆ, ನಮಗೆ ಹೆಲ್ಪ್ ಆಗುತ್ತೆ ಅಂತ ಹಂಗೆ. ಹೌದಿಲ್ಲ? ಎರಡೂ ಮುಖ್ಯನೇ, ದುಡ್ಡು ಮುಖ್ಯ. ನಿನಗೆ ಹೇಳೋದು ಅರ್ಥ ಅಲ್ಲ, ಅದಕ್ಕೆ ಓದ್ಬೇಕಂತ ಹೇಳೋದು. ಮೊದಲು ಏನಾರ ಒಂದು ಕಲಿಬೇಕು, ಸ್ಕಿಲ್ ಇರ್ಬೇಕು. ಈಗ ನೀನು ಒಂದು ಹೋಟ್ಲು ಮಾಡ್ತೀಯ ಅಂತಂದರೆ ನೀನು ಅಡುಗೆ ಚೆನ್ನಾಗಿರ್ಬೇಕು. ಅಡುಗೆ ಚೆನ್ನಾಗಿದ್ರೆ ಜನ ಬರ್ತಾರೆ. ಬರೀ ಹೋಟ್ಲು ಮಾಡಿ ಓಪನ್ ಮಾಡ್ಕೊಂಡು ಅಡುಗೆ ಹೆಂಗೆ ಬೇಕು ಮಾಡ್ತಾರೆ, ಜನ ಬರ್ತಾರ? ಇಲ್ಲ. ಏಕ್ರಿ ಎಲ್ಲದು ಅದಕ್ಕೆ ಹೇಳ್ತಾರೆ ಸ್ಕಿಲ್ ಇಂಪಾರ್ಟೆಂಟ್ ಅಂತ. ಹೌದಿಲ್ಲ? ಇದನ್ನೇ ಎಷ್ಟೊತ್ತು ಬೇಕು? ಕೂತ್ಕತ್ತಲ್ಲ. ಇಲ್ಲಮ್ಮ, ಈ ವಿಡಿಯೋ ಮಾಡ್ಬೇಕಂತ ನಾವು ಭಾಳ ದಿನದಿಂದ ಅಂದ್ಕೊಂಡಿದ್ದೇವೆ. ಅದು ಇವತ್ತು ಮಾಡ್ತಾವೆ. ಅಂದರೆ ಒಂದು ಚೆನ್ನಾಗಿರೋ ಫೋನ್ ಸಿಗ್ಬೇಕು ಅಂತ ಹೇಳಿ. ಒಂದು ಚೆನ್ನಾಗಿರೋ ಫೋನ್ ಚಿತ್ರ ಐತಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದು. ಮುಂದಿನ ತಿಂಗಳಿಂದ, ಮುಂದಿನ ತಿಂಗಳು ತಾಂತಾನೆ ಹೇಳೇನೀಗ ಐಫೋನ್, ಅದು ದೊಡ್ಡ ಐಫೋನ್ ಹೇಳೇನಿ, ನೋಡ್ತೀನಿ ಹೇಳಾರ. ಮುಂದಿನ ತಿಂಗಳನ್ನ ತಗೊಂಡು ಅಲ್ಲ, ಇದು ಆಯ್ತು. ಅಡಿ ಒಂದೈತಿ ಸ್ವಲ್ಪ ಇದಾಗಲಿ, ಸ್ವಲ್ಪ ರೆಸ್ಟಿ ಬಾ.
ಅಲ್ಲ ಮಾ ಏನ್ರಷ್ಟು ಒಟ್ಟ ಸ್ನಾಗತ್ ನನಗೆ ಅಷ್ಟೊಂದು ಹಾಕ್ಯ ಚಿತ್ರಾನ್ನ ಅಲ್ಲ ಅದ್ರ ಜೊತೆಗೆ ಅದನ್ನ ಹಾಕಿ ತಿಂತಾನೆ ಕಲಂಗಡಿ ತಮ್ಮ ಹೆಚ್ಚಿಬಿಡ್ತಾನೆ. ಅವಾಗ ಆಮೇಲೆ ಈ ಮಾವಿನ ಯಾರು ತಂದಾರ ಇದು ಎಷ್ಟ್ಬೇಕು ಮಾವಿನ ಯಾರು ತಂದಾರ ಅಲ್ಲಿ ಕೊಟ್ಟಿದ್ದು ಆಡ್ತಾರೆ ತಿನ್ನೋದ ಇದು ಶಿವರ್ ಅಂತ ತಗೊಳ ಹಣ್ಣು ತಿನ್ನೋದ? ಈಗ ಒಂದು ಎಷ್ಟು ತಿನ್ಕೊಂಡು ನೋಡ್ತದ ಅದು ವರ್ಷ ಹಾಕೊಂಡು ಆಟದ್ದು. ಭಾರಿ ಚೆನ್ನಾಗಿದೆ ಮೈ ಪರಶುರಾಮಪ್ಪ ಐತಲ್ಲ ಬ್ರಂಡಿ ಶಾಪು ಅವ್ರ ತೋಟದ್ದು ಅದು ತಟ್ಟಿದ ಎರಡು ಕಡೆಗೆ ಇಲ್ಲ ಆ ಕಡೆಗೆ ಇತ್ತು ತಟ್ಟಿ ಅಂತ ಅವ್ರು ಕಳಿಸಿದ್ರು ರೇಣುಕಮ್ಮ ಯಾವ್ರಿ ಅರ್ಪನಳ್ಳಿ ಪರಶುರಾಮಪ್ಪ ಬೆನಳ್ಳಿ ತೋಟ ಹಿರೇಮಗಳಿಗೆರಿನ ಅಲ್ಲಿ ಒಂದು ಬ್ರ್ಯಾಂಡಿ ಶಾಪ್ ಐತಿ ಅರಪನಳ್ಳಿಯಾಗ ಒಂದು ಐತಿ ಅವ್ರದೇನಾ? ಅವ್ರದೇ ಉಚ್ಚಂಗಿದುರ್ಗದಾಗ ಒಂದು ಐತಿ ಉಚ್ಚಂಗಿದುರ್ಗದಾಗ ಐತಿ ಅದಾದ್ರೆ ಬಿಡು ಬೇರೆ ಬೇಕು ಬೇರೆ ಹಣ್ಣು ಐತಿ ಮಾಡ್ತಾರೆ ಕೊಡ್ಲ ಸಂಭ್ರಮ ಉಚ್ಚಂಗಿದುರ್ಗದಾಗ ಒಂದು ಐತಿ ಬಸವನಕೋಟೆಗೆ ಒಂದು ಐತಿ ಅವ್ರದ್ದು ಮತ್ತು ಅರಪನಳ್ಳಿಯಾಗ ಒಂದು 2-3 ಅದಾವು. ಎಷ್ಟು ಬೇಕಾರೋ ಬ್ರಂಡಿ ಶಾಪ್ ಒಂದು 8ರಿಂದ ಒಂದು 10 ಬ್ರಂಡಿ ಶಾಪ್ ಅದಾವ. ಮೊದಲಿಗೆ ಅವ್ರು ಏನಿದ್ದಿಲ್ಲ ಎಷ್ಟು ಕಷ್ಟಪಟ್ಟು ಯಾಕೆ ಬಿಡ್ಬೇಕಂದ್ರೆ ಈಗ ತಿನ್ಬೇಡ ಬೇರೆ ಕೊಡ್ತಾರೆ ಅಲ್ಲ ಮೈ ಚೆನ್ನಾಗೈತಿ ಚೆನ್ನಾಗಿರೋ ತಿಂದು ಗೊತ್ತಿರತ್ತಿಲ್ಲ ಗಟ್ಟಿರ ಕೊಡು ಯಾವಾಗ ತಗೊಂಡ್ರೆ ಸಾಕಾಗ್ಬೇಕು. ನಿನ್ನೆ ಅಣ್ಣ ಅಪ್ಪಾಜಿ ಹೋಗಿದ್ರು ಮದುವೆಗೆ ಮದುವೆಗೆಲ್ಲ ಇದು ಚಪ್ಪಲು ಶಾಸ್ತ್ರಕ್ಕೆ ಹೋಗಿದ್ರಲ್ಲ ಅವಾಗ ಮನೆಗೆ ಹೋಗಿದ್ರಂತೆ ಅಯ್ಯಮ್ಮ ಹಾಕ್ಕೊಳ್ತಿತ್ತು ಮೇಲೆ ನೋಡಿ ಅವಾಗಲೂ ಹೆಲ್ತಿ ಫುಡ್ ತಿಂದು ಏನಮ್ಮ ಹೌದು. ಈಗ ಎಣ್ಣೆ ಕದ್ದಿರೋದು ಶೇಂಗಾ ವಡಿ ನಿನ್ನೆ ತಿಂತಿರಲ್ಲ ನನಗೆ ನಿನ್ನೆ ವಡಿ ತಿಂತಿಲ್ಲ ಹೊಡಿ ಅಂದರೆ ಭಾಳ ತಿನ್ನಬಾರ್ದು ಏನೋ ಒಂದು ಸ್ವಲ್ಪ ಟೇಸ್ಟಿಗಷ್ಟೇ ತಿನ್ನಪ್ಪ ಅಂತ ಹೇಳಿದ್ದು. ಬರೀ ಅದನ್ನೇ ತಿನ್ನಬಾರ್ದು ಹೆಲ್ತಿ ಫುಡ್ ತಿನ್ನಬೇಕು ಏನೋ ಒಂದು ಸ್ವಲ್ಪ ಬಾಯಿ. ಅಲ್ಲಮ್ಮ ಮತ್ತೆ ಈಗ ನೀನು ವರ್ಕೌಟ್ ಮಾಡಲ್ಲಲ್ಲ ನೀನು ಹೆಂಗೆ ಗಟ್ಟಿದ್ದಿ? ನಾನು ಸಣ್ಣಕ್ಕಿದ್ದಾಗ ನಮ್ಮ ಮನ್ಯಾಗ ಬರೀ ಹಾಲು ಮೊಸರು ಬೆಣ್ಣೆ ತುಪ್ಪ ಬರೀ ಮತ್ತು ಹುಳ್ಳಿಕಾಳು ಮಜ್ಜಿಗೆ ಅಂಬ್ರ ಆಮೇಲೆ ಮೊಸರು ಸಸಿ ಮುದ್ದಿ ಮೊಸರಿಂದ ಮಾಡಿರ್ತಾರೆ ಅದು ಸಾಂಬಾರು ಮೊಸರು ಸಾರು ಅಂತ ಅದು. ಆಮೇಲೆ ತರಕಾರಿ ಭಾಳ ತಿಂತಿದ್ವಿ, ನಾವೇ ತರಕಾರಿ ಬೆಳೆಸಿದ್ವಿ. ಆಮೇಲೆ ಔಷಧಿ ಏನು ಹೊಡಿತಿದ್ವಲ್ಲ ನಾವು ಸಣ್ಣ ಸಣ್ಣ ಟಮಾಟೆ ಏನು ಬರ್ತಿದ್ವಲ್ಲ ಆ ಟಮಾಟೆ ಹಂಗೆ ತಿಂತಿದ್ವಿ ನಾವು. ಅಕ್ರಕ್ಕಿ ಸೊಪ್ಪು ಅಂತ ಇರ್ಬೇಕಲ್ಲ ಆ ಅಕ್ರಕ್ಕಿ ಸೊಪ್ಪು ರೊಟ್ಟಿಗೆ ಹಂಗೆ ಹೊಲ್ದಾಗ ಹಾಕ್ಕೊಂಡು ತಿಂತಿದ್ವಿ. ಆಮೇಲೆ ನಾವು ಬಿಳಿಜೋಳ ರೊಟ್ಟಿ ಉಂಡ್ರೋದು ಅವಾಗ ದೊಡ್ಡ ಗೋಧಿ ಬಿಳಿಜೋಳ ಎಲ್ಲ ಥರದ ಫುಡ್ಡು ತಿಂದು ನಾವು ಅಪ್ಪಾಜಿ KSRTC ಬಸ್ ಕಂಡಕ್ಟ್ರು. ಆಮೇಲೆ ಆ ಥರದ್ದು ಗಟ್ಟಿ ಫುಡ್ ತಿಂದು ಆಮೇಲೆ ನಮ್ಮ ಅಪ್ಪಾಜಿ ಬರೀ ಅಂಟಿನ ಉಂಡಿ ಮಾಡ್ತಾರಲ್ಲ ಆ ಥರದ್ದು ಅಂಟಿನ ಉಂಡಿ ತಂದು ತಿಂತೀವಿ ನಾವು ಸಣ್ಣರಿದ್ದಾಗ. ಮತ್ತು ಫಿಶ್ಶು ಆಮೇಲೆ ಮೀನು ಮಟನ್ನು ಅದು ಒಂದೇ. ನಾನು ಹಂಗೆ ಹೇಳಿದ್ದೆ ಕನ್ನಡ ಒಂದ್ಸರಿ ಹೇಳೋಣ ಅಂತ. ಆಮೇಲೆ ವಾರದಾಗೆ 3 ಸರಿ ಮಟನ್ನು ಈ ಥರ ನಮ್ಮ ಮನ್ಯಾಗ ಊಟ. ಹಂಗಾಗಿ ನಾವು ಸಣ್ಣದಾಗ ಏನು ಒಳ್ಳೆ ಫುಡ್ ಆಹಾರ ತಿಂದಿದ್ದೆ ನನಗೀಗ ಅದು ಇನ್ನು ಗಟ್ಟಿ ಫುಡ್ಡಾಗಿ ಇದೆ ನಾವು ಗಟ್ಟಿ ಮುಟ್ಟಾಗಿದೆ. ಅವಾಗ ಗಿಡ ಅದೇನಂತಾರಲ್ಲ ಗಿಡ ಹೋದಾಗ ಬಗ್ಗೋದು ಮರದಾಗ ಬಗ್ಗಿತೆ ಅಂತಾರಲ್ಲ ಹಂಗೆ ಸಣ್ಣ ಮಕ್ಳು ಇದ್ದಾಗ ನಾವು ಚೆನ್ನಾಗ ತಿಂದು ಚೆನ್ನಾಗಿದ್ರೆ ಸ್ವಲ್ಪ ನಾವು ಏಜ್ ಅದಾದಾಗ ಸ್ವಲ್ಪ ಅದು ತಡ್ಕೊಂತೈತಿ ಬೋನ್ಸ್ಗಳೆಲ್ಲ. ಈಗ ನಾವು ತಿನ್ನೋ ವಯಸ್ಸಿದ್ದಾಗ ಹೊಟ್ಟೆ ಕಲಿಸಿ ವಯಸ್ಸಾದ ತಿನ್ನಕ್ಕೆ ಹೋದ್ರೆ ಅದು ಎಲ್ಲರೂ ತಿನ್ನಕ್ಕೆ ಆಗಲ್ಲ ಅಂದ್ರೆ ತಿನ್ನೋ ವಯಸ್ಸಾಗೆ ತಿನ್ಬೇಕು. ಹಂಗೆ ಮಕ್ಕಳು ತಿಂದರೆ ಕೇಳಲ್ಲಂತೆ ಮಳೆ ಬಂದರೆ ಕೇಳಲ್ಲಂತೆ ಶಾಸ್ತ್ರ. ಅದಕ್ಕೆ ನಾವು ಮಕ್ಕಳಿಗೆ ಚೆನ್ನಾಗಿ ಬಂತು ಅಂದರೆ ನೀವು ಚಿಕನ್ ಮಾಡಿದ್ರೆ ಅವ್ವ ಮಗ ಚಿಕನ್ ಮಜಾ ಮಾಡಿದ್ರೆ ಮನೆಗೆ ಅಲ್ಲ ಗಿಡ ನಾನು ತಂದು ಕೊಡ್ತೀನಿ ನೀನು ಚಿತ್ರಾನ್ನಕ್ಕೆ ತಿಂತಾರೆ ಅಷ್ಟೊತ್ತಿಗೆ ಎಲ್ಲರೂ ನೀಟಾಗಿ ಆಗ್ಬೇಕು.
ನೀಟಾಗಿ ನೀಟಾಗಿ ಆಮೇಲೆ ಟೊಮೆಟೊ ಹಾಕಿ ಬಿಡು ಅದೆಲ್ಲ ಇರ್ಕೊಳ್ಳಿ. ನೀನು ಬಂದು ಅವಸರಕ್ಕೆ ಹೆಂಗ್ಬೇಕು ಹಂಗೆ ಮಾಡಿರ್ತಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ತಿನ್ನಕ್ಕೆ. ಹಾಕೋಣ ಮತ್ತೆ